ನಾನು ಬ್ಲೇಮ್ ಮಾಡ್ತಾ ಇಲ್ಲ ಸ್ನೇಹಿತರೆ. CET ಎಕ್ಸಾಮಿನೇಷನ್ ಎಂಟ್ರೆನ್ಸ್ಗೆ ಎಂಟ್ರಿ ಪಾಯಿಂಟ್ ಸಂದರ್ಭದಲ್ಲಿ ಜನಿವಾರ ತೆಗೆಸ್ಬಿಟ್ರು ಅನ್ನುವಂಥದ್ದಕ್ಕೆ 5-6 ದಿವಸ ನಿರಂತರವಾದ ಸುದ್ದಿ ಆಯಿತು. ಸಿದ್ದರಾಮಯ್ಯನವ್ರನ್ನ ಬೈದರು, ಕರ್ನಾಟಕ ರಾಜ್ಯ ಸರ್ಕಾರನ ಬೈದರು. ಯಾವುದೋ ಪ್ರೈವೇಟ್ ಕಾಲೇಜ್ ಅದು, ಯಾರೋ ಹೋಮ್ ಗಾರ್ಡ್ನನ್ನು ಮಾಡಿದ್ದಂಥದ್ದಕ್ಕೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಆ ಹುಡುಗನಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ನೀವು? 26 ಜನ ಸತ್ರಲ್ಲ, ಇದಕ್ಕೆ ಯಾಕೆ ಸ್ವಾಮಿ ಅಶೋಕ್ ಅವರೇ, ಛಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲಿದ್ದೀರಿ? ಯಾರ್ದು ತಪ್ಪು, ಯಾರು ಹೊಣೆಗಾರರು ಹೇಳಿ ದಯಮಾಡಿ ಹೊರಗಡೆ ಬಂದು. ಇದಕ್ಕೆಲ್ಲಿ ನಿಮ್ಮ ಸಂತಾಪ, ಇದಕ್ಕೆಲ್ಲಿ ನಿಮ್ಮ ಆಕ್ರೋಶ? ಇದೆಲ್ಲ ಕಾಣ್ತಾ ಇಲ್ವಾ ನಿಮಗೆ? ನೀಟ್ ಎಕ್ಸಾಮಿನೇಷನ್ಸ್ಗೆ ಖಾಲಿ ಸಮೇತ ತೆಗೆಸಿದ್ರಲ್ಲ ನೀವು, ಸೆಂಟ್ರಲ್ ಗೌರ್ಮೆಂಟ್ನವರು ಖಾಲಿ ತೆಗೆಸಿದ್ರು, ಕಾಲುಂಗ್ರ ತೆಗೆಸಿದ್ರಿ, ಓಲೆ ತೆಗೆಸಿದ್ರಿ, ಏರ್ ಪಿನ್ನು ಬಿಡಲಿಲ್ಲ ತೆಗೆಸಿದ್ರಿ, ಏರ್ ಕಟ್ ಮಾಡಿಸಿದ್ರಿ. ಅವಾಗ ಯಾಕೆ ಕೂಗು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಲಿಲ್ಲ? ಅಲ್ಲಿ ಜೀವನ ನಡೆಯೋದೇ ಇದ್ರ ಮೇಲೆ, ಟೂರಿಸ್ಟ್ ಮೇಲೆ. ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಅಂದರೆ ನೀವು ಇದರ ಹಿನ್ನೆಲೆ ಏನು? ನಾನು ಆ್ಯಸ್ ಅನ್ ಇಂಡಿವಿಜುವಲ್ ಐ ಹ್ಯಾವ್ ಮೈ ಓನ್ ಸಸ್ಪಿಷಿಯಸ್, ಐ ಹ್ಯಾವ್ ಮೈ ಸಸ್ಪೆಕ್ಟ್. ಅವತ್ತು ಒಬ್ಬ ಪೊಲೀಸನ್ನು ಅಲ್ಲಿ ಕಳಿಸದೇ ಇರುವಂಥದ್ದಕ್ಕೆ ಇದರ ಹಿಂದೆ ಏನೋ ಇದೆ ಹುನ್ನಾರ. ಇದು ನಮ್ಮ ದೇಶದಲ್ಲಿರುವಂಥ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಮಾಡುವಂಥದ್ದಲ್ಲ, ಇಂಟರ್ನ್ಯಾಷನಲ್ ಏಜೆನ್ಸಿ ಮೂಲಕ ತನಿಖೆ ಮಾಡುವಂಥದ್ದು ಆಗಬೇಕಿದು. ಸುಮ್ಮನೆ ರಾಜಕೀಯವಾಗಿ ರಾಜಕಾರಣಕ್ಕೋಸ್ಕರ BJPಯವರು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಅದೇ ರೀತಿ ಜನ ಮನಸ್ಥಿತಿಯೂ ಆಗಬಾರ್ದು. ಅಪ್ರಿಷಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮೈಸೂರು ಏರ್ಪೋರ್ಟು ರೈಟ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಪ್ರತಿ ಒಂದು ಪೈಸನೂ ಕೇಂದ್ರ ಸರ್ಕಾರ ಕೊಡಬೇಕು. ಯಾಕೆಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಂಟ್ರೋಲ್ ಬರುವಂಥದ್ದು. ನಾಳೆ ದಿವಸ ಏನಾದರೂ ಆದರೆ ಎಲ್ಲ ಅನುಕೂಲಗಳನ್ನು ಅವ್ರ ಮೂಲಕ ಬರುತ್ತೆ ಹೊರತು, ಅವ್ರಿಗೆ ಹೋಗುತ್ತೆ ಹೊರತು ನಮಗೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು 46 ಎಕರೆ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಹೈವೇ ಡಿವಿಯೇಷನ್ ಮಾಡುವಂಥದ್ದಕ್ಕೆ, ಆಮೇಲೆ ರೈತರಿಗೆ ಇಲ್ಲಿವರೆಗೂ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ ದುಡ್ಡನ್ನು ಕೊಡದೇ ಇರುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ 110 ಕೋಟಿಯನ್ನು ರಿಲೀಸ್ ಮಾಡಿದ್ರು ನೆನ್ನೆ. ಇದಲ್ಲದೇನೆ 320 ಕೋಟಿ ಬಡ್ಜೆಟಲ್ಲಿ ಘೋಷಣೆ ಆಗಿದೆ. ಏನು ಬಡ್ಜೆಟಲ್ಲಿ ಘೋಷಣೆ ಆಗಿರುವಂಥದ್ದು? ಇನ್ಫ್ರಾಸ್ಟ್ರಕ್ಚರ್, ರನ್ವೇ ಎಕ್ಸ್ಪ್ಯಾನ್ಷನ್ನು ಮತ್ತು ಹೈಟೆನ್ಷನ್ ಲೈನ್ ಚೇಂಜ್ ಮಾಡುವಂಥದ್ದು, ಕ್ಯಾನಲ್ಗಳನ್ನ ಚೇಂಜ್ ಮಾಡುವಂಥದ್ದು, ಇರಿಗೇಷನ್ ಕ್ಯಾನಲ್ನ ಚೇಂಜ್ ಮಾಡುವಂಥದ್ದು, ರೈಲ್ವೆ ಲೈನ್ ಚೇಂಜ್ ಮಾಡುವಂಥದ್ದು, ಎಲ್ಲದಕ್ಕೂ ದುಡ್ಡನ್ನು ನಾವು ಕೊಟ್ಟಿದ್ದೀವಿ. 320 ಕೋಟಿ. ಈ ಮೈಸೂರು ಭಾಗದ MP ಅದೇನೋ ಬಾಯಿಗೆ ಬಂದಂಗೆಲ್ಲ ಏನೇನೋ ಮಾತಾಡ್ತಾರೆ. ಆ ಬಾಯಿಗೆ ಬಂದಂಗೆಲ್ಲ ಇದೆಲ್ಲ ಕೊಡಬೇಕು, ಕೊಡದಿರೋ ಸರಿ ಇಲ್ಲ, ಡೆವಲಪ್ಮೆಂಟ್ ಮಾರ್ಕ್ ಆಗುತ್ತೆ. ಅರೆ ನೀವು ತಗೊಂಬನ್ರಿ, ನಿಮ್ಮನ್ನು MP ಆಗಿ ಗೆಲ್ಸೋರಲ್ಲ ಮೈಸೂರವರು. ಏರ್ಪೋರ್ಟ್ ವಿಸ್ತರಣೆ ಮಾಡ್ತೀವಿ ಅಂತ ಪುಂಕ ಹೋಗಿ ಅದು ಯಾರೋ ಏರ್ಪೋರ್ಟ್ ಮಿನಿಸ್ಟರ್ ಹತ್ರ ಹೋಗಿ ಏನೋ ಒಂದು ಲೆಟ್ರ್ ಕೊಟ್ಬಿಟ್ಟು ಹಿಂಗೆ ಫೋಟೋ ತೆಗೆಸ್ಕೊಂಡು ಇಲ್ಲಿ ಪೇಪರ್ಗಳಲ್ಲಿ ಹಾಕ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದಿಲ್ಲ. ಇಂಥವ್ರಿಗೆ ಏನು ತಗೊಂಬಂದಿದ್ದೀರಿ? 5 ರೂಪಾಯಿ ತಗೊಂಬಂದಿದ್ದೀರಾ ಅನ್ನುವಂಥದ್ದು ಹೇಳಿ. ಇನ್ನೊಬ್ಬ ಮಾಜಿ ಸಂಸದ ಅದೇನೋ ಬಾಯಿಗೆ ಬಂದಂಗೆಲ್ಲ ಹುಚ್ಚು ಥರ ಮಾತಾಡಿಕೊಂಡು ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ಕೊಂಡು ಪ್ರಚಾರದಲ್ಲಿರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನಾನು ಬದುಕಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಅವ ಒಂಥರ ಹುಚ್ಚು ಥರ ಅಲ್ಲೆಲ್ಲ ಕಿಡಿ ಹತ್ಸಕ್ಕೆ ಹೋಗ್ತಾನೆ, ಇಲ್ಲೆಲ್ಲೋ ಕಿಡಿ ಹತ್ಸಕ್ಕೆ ಬರ್ತಾರೆ, ಇಲ್ಲೆಲ್ಲೋ ಕಿಡಿ ಹಚ್ತಂದೆಲ್ಲ ಫುಟ್ಪಾತಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಯಾಕೆ ಜಾಗ ಇಲ್ಲ ಅಲ್ಲಿ. BJP ಕಚೇರಿ ಸೇರಿಸ್ತಾ ಇಲ್ಲ ಇವ್ರನ್ನ. BJPಯವರು ಯಾರೋ ಹತ್ರ ಬರ್ತಾ ಇಲ್ಲ, ಅಕ್ಕಪಕ್ಕ ಒಬ್ಬ BJPನೂ ಇಲ್ಲ, ಯಾರೋ ರೌಡಿ ಶೀಟರ್ಸ್ ಒಂದು 2-3 ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡು ಕಿಡಿ ಒದಿಸುವಂಥ ಕೆಲಸ ಅವ್ರಿವ್ರನ್ನ ಬೈಯೋದು ಏಕೈಕ ಉದ್ದೇಶ. ನಾವು ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀವಿ. ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಕೊಟ್ಟು ಆದಮೇಲೆ ಡೆವಲಪ್ಮೆಂಟ್ಗೂ ದುಡ್ಡನ್ನು ಕೊಡ್ತಾ ಇರುವಂಥದ್ದಕ್ಕೆ ಇದು ಉದಾಹರಣೆ. ಮೈಸೂರಿಗಂತೂ ಭರಪೂರ್ವವಾದಂಥ ಯೋಜನೆಗಳು, ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾವ್ರೆ. ಸೊ ಅದರಿಂದ BJPಯವರು ನಿಲ್ಲಿಸಿ. ಅಶೋಕ್ ಅವರು ಇದ್ದಕ್ಕಿದ್ದಂಗೆ ಬಂದ್ಬಿಡೋರು ಪ್ರೆಸ್ ಮೀಟ್ಗೆ. ಯಾಕೋ 3-4 ದಿವಸದಿಂದ ಬರ್ತಾ ಇಲ್ಲ, ಕಾಣ್ತಾ ಇಲ್ಲ ಅವರು ಪಾಪ. ಪ್ರೆಸ್ ಮೀಟು ಪಟ್ಟಂತ ಬಂದು ಯಾವುದೋ ಸಣ್ಣ ವಿಚಾರ. ನಾನು ಬ್ಲೇಮ್ ಮಾಡ್ತಾ ಇಲ್ಲ ಸ್ನೇಹಿತರೆ. CET ಎಕ್ಸಾಮಿನೇಷನ್ ಎಂಟ್ರೆನ್ಸ್ಗೆ ಎಂಟ್ರಿ ಪಾಯಿಂಟ್ ಸಂದರ್ಭದಲ್ಲಿ ಜನಿವಾರ ತೆಗೆಸ್ಬಿಟ್ರು ಅನ್ನುವಂಥದ್ದಕ್ಕೆ 5-6 ದಿವಸ ನಿರಂತರವಾದ ಸುದ್ದಿ ಆಯಿತು. ಸಿದ್ದರಾಮಯ್ಯನವ್ರನ್ನ ಬೈದರು, ಕರ್ನಾಟಕ ರಾಜ್ಯ ಸರ್ಕಾರನ ಬೈದರು. ಯಾವುದೋ ಪ್ರೈವೇಟ್ ಕಾಲೇಜ್ ಅದು, ಯಾರೋ ಹೋಮ್ ಗಾರ್ಡ್ನನ್ನು ಮಾಡಿದ್ದಂಥದ್ದಕ್ಕೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಆ ಹುಡುಗನಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ನೀವು? 26 ಜನ ಸತ್ರಲ್ಲ, ಇದಕ್ಕೆ ಯಾಕೆ ಸ್ವಾಮಿ ಅಶೋಕ್ ಅವರೇ, ಛಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲಿದ್ದೀರಿ? ಯಾರ್ದು ತಪ್ಪು, ಯಾರು ಹೊಣೆಗಾರರು ಹೇಳಿ ದಯಮಾಡಿ ಹೊರಗಡೆ ಬಂದು. ಇದಕ್ಕೆಲ್ಲಿ ನಿಮ್ಮ ಸಂತಾಪ, ಇದಕ್ಕೆಲ್ಲಿ ನಿಮ್ಮ ಆಕ್ರೋಶ?
ಇದೆಲ್ಲ ಕಾಣ್ತಾ ಇಲ್ವಾ ನಿಮಗೆ? ಇವೆಲ್ಲವೂ ಏನೂ ಕಾಣ್ತಾ ಇಲ್ವಾ ಸ್ವಾಮಿ? ಹಾಂ, ನಾನು ಜನಿವಾರ ತೆಗೆಸಿದ್ದು ಸರಿ ಅಂತ ಹೇಳ್ತಾ ಇಲ್ಲ, ಅಕ್ಷಮ್ಯ ಅಪರಾಧ. ನೀಟ್ ಎಕ್ಸಾಮಿನೇಷನ್ಸ್ಗೆ ತಾಲಿ ಸಮೇತ ತೆಗೆಸಿದ್ರಲ್ಲ ನೀವು, ಸೆಂಟ್ರಲ್ ಗೌರ್ಮೆಂಟ್ನವರು. ತಾಲಿ ತೆಗೆಸಿದ್ರು, ಕಾಲುಂಗ್ರ ತೆಗೆಸಿದ್ರಿ, ಓಲೆ ತೆಗೆಸಿದ್ರಿ, ಏರ್ ಪಿನ್ನು ಬಿಡಲಿಲ್ಲ ತೆಗೆಸಿದ್ರಿ, ಏರ್ ಕಟ್ ಮಾಡಿಸಿದ್ರಿ. ಅವಾಗ ಯಾಕೆ ಕೂಗು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಲಿಲ್ಲ? ಇದು ನ್ಯಾಷನಲ್ ನ್ಯೂಸ್ ಮಾಡಿಬಿಟ್ರಲ್ಲ. ಯಾರಾದರೂ ಎಲ್ಲಾದರೂ ಹೋಮ್ ಗಾರ್ಡೇ ಆಗಲಿ, ಮತ್ತೊಬ್ಬನೇ ಇನ್ನೊಬ್ಬನೇ ಆಗಲಿ, ಅದೇನು ಜನಿವಾರನ ಹಿಂಗೆ ತೆಗಿಬೋದಪ್ಪ, ಅಷ್ಟೇ. ಕಟ್ ಮಾಡಿ ಪೀಸ್ ಮಾಡಿಬಿಟ್ರು ಅಂತ ಬಿಂಬಿಸುವಂಥ ಕೆಲಸ ಮಾಡಿಬಿಟ್ರಲ್ಲ. ಹಾಂ, ಆ ಜನಿವಾರನ ಕಟ್ ಮಾಡಿ ತೆಗೆದು ಕಿತ್ತಾಕ್ಬಿಟ್ರು ಅನ್ನೋ ರೀತಿಯಲ್ಲಿ ಆಗೋಯಿತು. ತಪ್ಪದು, ಅಕ್ಷಮ್ಯ ಅಪರಾಧ. ನಾವು ತಪ್ಪು ಅಂತ ಹೇಳಿದ್ವಿ, ಅದಕ್ಕೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ, ಸಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಆ ಹುಡುಗನಿಗೆ ಪರ್ಯಾಯವಾಗಿ 2 ಆಪ್ಷನ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಒಂದು, ಮತ್ತೆ ಇನ್ನೊಂದು ಸರಿ CET ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ತಗೊಳ್ಳುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಲ್ಲ ಅಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿನಲ್ಲಿ ಏನು ಮಾರ್ಕ್ಸ್ ತಗೋತೀವೋ ಅದೇ ಮಾರ್ಕ್ಸನ್ನು ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ಗೆ ನೀವು ಬರೆದೇ ಇದ್ರೂ ಆ ಮಾರ್ಕ್ಸ್ನ ಕೊಡುವಂಥದ್ದು ತೀರ್ಮಾನ ಮಾಡಿದ್ವಿ. 2 ಆಪ್ಷನ್ ಕೊಟ್ಟಿದ್ದೀವಿ. ಕ್ಯಾಂಡಿಡೇಟ್ ಈಸ್ ಚಾಯ್ಸ್. ಅಂದರೆ ರಾಜಕೀಯವೇ ನಿಮ್ಮ ಬಂಡವಾಳ ಅನ್ನುವಂಥದ್ದು ಇರಬಾರ್ದು. ತಪ್ಪು ಮಾಡಿದರೆ ತಪ್ಪು ಅಂತ ಹೇಳುವಂಥದ್ದಕ್ಕೆ ನಾವು ಭದ್ರಾಗಿದ್ದೀವಿ. ಸೊ ಅದರಿಂದ ಈ ವಿಚಾರದಲ್ಲಿ ಮಾತಾಡಲಿ, ಸೆಕ್ಯೂರಿಟಿ ಕೊಡಲಿ, ಜನಗಳಿಗೆ ಆಶ್ರಯ ಕೊಡಲಿ. ಮುಸ್ಲಿಮ್ಸ್ ವಿರುದ್ಧ ಮಾತಾಡುವಂಥದ್ದನ್ನ ದಯಮಾಡಿ ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಅಂಧ ಭಕ್ತರಿದಲ್ಲ, BJP ಅಂಧ ಭಕ್ತರು, ಅವರು ಮಾತಾಡೋದು ನಿಲ್ಲಿಸಲಿ. ಎಲ್ಲೂ ಯಾವತ್ತೂ ಜಾತಿ ವಿಚಾರದಲ್ಲಿ ಪಾಪ ಯಾರೂ ಏನು ಎಲ್ಲೂ ಕೇಳುವಂಥ ಟೆರರಿಸ್ಟ್ ಅವನು ಯಾವ ಜಾತಿ ಅವನಾದರೆ ಏನಂತೆ? ಮುಸ್ಲಿಂ ಜಾತಿನಿರ್ಬೋದು, ಮತ್ತೊಬ್ಬ ಇನ್ನೊಬ್ಬ ಹಿಂದೂ ಪ್ರಜ್ಞಾ ಸಿಂಗ್ ಅಂತ ಇದರಲ್ಲಿ ಮಧ್ಯಪ್ರದೇಶದಲ್ಲಿ ಒಬ್ಬರು MP ಆಗಿದ್ರಲ್ಲ, ಅವರು ಟೆರರಿಸ್ಟ್ ಅಟ್ಯಾಕಲ್ಲಿ ಅವರೇ ತಾನೇ ಮೇನ್ ಅಕ್ಯೂಸ್ಡು. ನಿಮ್ಮ RSSನವರು BJPಯವರು ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟು MP ಮಾಡಿದ್ರು ನೀವು. ಟೆರರಿಸ್ಟೇ. ಅವ್ರಿಗೆ ಯಾವ ಲ್ಯಾಂಗ್ವೇಜು, ಬ್ಯಾರಿಯರು, ಬಣ್ಣ, ಜಾತಿ, ಧರ್ಮ ಯಾವುದೂ ಇರಲ್ಲ, ಎಲ್ಲ ಕ್ರೈಮೇ. ಅವ್ರನ್ನ ಪನಿಷ್ ಮಾಡುವಂಥ ಕೆಲಸವನ್ನು ಯಾವ ರಾಜ್ಯದಲ್ಲಿ ಯಾವ ರಾಜ್ಯ ಸರ್ಕಾರಗಳಿರ್ತಾವೋ ಆ ಸರ್ಕಾರಗಳು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು, ಪನಿಷ್ಮೆಂಟ್ ಕೊಡಬೇಕು, ಒಡೆದು ಉಳ್ಳಿಸಿ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಸುಳ್ಳು ಹೇಳ್ಕೊಂಡು ಪ್ರಚಾರ ಮಾಡಿಕೊಂಡು ಚುನಾವಣೆಗೋಸ್ಕರ ಅದನ್ನು ನೀವು ಬಳಸ್ಕೊತಾ ಇರುವಂಥದ್ದೇ ಜನರಿಗೆ ನಮ್ಗೆ ಆತಂಕ ಆಗಿದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿ ಎಷ್ಟು ಇನ್ಸಿಡೆಂಟ್ಗಳನ್ನ ಮಾಡಿ ಚುನಾವಣೆ ಗೆಲ್ಲುವಂಥದ್ದಕ್ಕೆ ನೀವು ಪ್ರಾವಿಷನ್ ಮಾಡ್ಕೊತೀರ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ನಿಲ್ಲಿಸಿ. 2.5 ಕೋಟಿ ಜನಸಂಖ್ಯೆ ಟೂರಿಸ್ಟ್ ವಿಸಿಟ್ ಮಾಡಿದ್ದಾರೆ. 2.5 ಕೋಟಿ. ಅಲ್ಲಿ ಜೀವನ ನಡೆಯೋದೇ ಇದ್ರ ಮೇಲೆ, ಟೂರಿಸ್ಟ್ ಮೇಲೆ. ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಅಂದರೆ ನೀವು ಇದರ ಹಿನ್ನೆಲೆ ಏನು? ನಾನು ಆ್ಯಸ್ ಅನ್ ಇಂಡಿವಿಜುವಲ್ ಐ ಹ್ಯಾವ್ ಮೈ ಓನ್ ಸಸ್ಪಿಷಿಯಸ್, ಐ ಹ್ಯಾವ್ ಮೈ ಸಸ್ಪೆಕ್ಟ್. ಅವತ್ತು ಒಬ್ಬ ಪೊಲೀಸನ್ನು ಅಲ್ಲಿ ಕಳಿಸದೇ ಇರುವಂಥದ್ದಕ್ಕೆ ಇದರ ಹಿಂದೆ ಏನೋ ಇದೆ ಹುನ್ನಾರ. ಇದು ನಮ್ಮ ದೇಶದಲ್ಲಿರುವಂಥ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಮಾಡುವಂಥದ್ದಲ್ಲ, ಇಂಟರ್ನ್ಯಾಷನಲ್ ಏಜೆನ್ಸಿ ಮೂಲಕ ತನಿಖೆ ಮಾಡುವಂಥದ್ದು ಆಗಬೇಕಿದು. ಹೊರಗೆ ಬರಬೇಕು. ಇವರು ಮತ್ತೆ ಇದು ರಿಪೀಟ್ ಮಾಡುವಂಥ ಕೆಲಸ ಆಗ್ಬಾರ್ದು. ಚುನಾವಣೆ ಸಂದರ್ಭದಲ್ಲ ಜನಗಳನ್ನ ಸಾಯಿಸಿ ಅದರ ಮೇಲೆ ಸಿಂಪತಿಯನ್ನು ಗಿಡಿಸ್ಕೊಂಡು ಮಾಧ್ಯಮಗಳ ಮುಂದೆ ಅದನ್ನ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಅದರ ಮೂಲಕ ಇವರು ರಾಜಕೀಯ ಲಾಭವನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಎಲ್ಲ ಕಡೆಯೂ ಅದೇ ಮಾಡ್ತಾವ್ರೆ. ನರೇಂದ್ರ ಮೋದಿಯವರ ಚರಿತ್ರೆನೇ ಹಿನ್ನೆಲೆನೇ ಅದು. ಗುಜರಾತಲ್ಲಿ ಅಷ್ಟು ಬಾರಿ ಅವರು ಚುನಾವಣೆಯಲ್ಲಿ ನಿಂತವರು ಗೆಲ್ಲುವಂಥದ್ದಕ್ಕೆ ಕಾರಣ ಏನು? ಎಷ್ಟು ಜನ ಸಾಯಿಸಿರೋರು ಅಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಅದರಿಂದ ಇದನ್ನು ನಾವು ಜಾಸ್ತಿ ರಾಜಕೀಯ ಮಾಡ್ತಾ ಇಲ್ಲ. ಜನಗಳಿಗೆ ದಯಮಾಡಿ ಒಂದಷ್ಟು ಹೇಳುವಂಥ ಕೆಲಸವನ್ನು ಮಾಡಿ. ನಿಜ ಸಂಗತಿ ಸತ್ಯ ಏನು ಅನ್ನೋಂಥದ್ದನ್ನ ಹೇಳಿ ಜನಗಳಿಗೆ. ಅದು ಹೇಳಲಿಲ್ಲ ಅಂದರೆ ನೀವು ಇನ್ಯಾವಾಗ ಹೇಳ್ತೀರಿ? ಅದೇ ಆದ ನೋಡಿ, ಎಂತೆಂಥ ಮೂರ್ಖತನದ ಡಿಸಿಷನ್ ತಗೊಂಡು ಜನಗಳಿಗೆ ಮೂರ್ಖರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಸಿಂಧೂ ನದಿದು ಒಪ್ಪದ ನೀರು ಬಿಡಲ್ಲ ಅಂತೀರಿ. ನೀರು ಎಷ್ಟು ದಿವಸ ಇಟ್ಕೊಂತೀರಾ? ನೀರು ಬಿಡಲ್ಲ ಅಂದರೆ ಎಷ್ಟು ದಿವಸ ಇಟ್ಕೊಂತೀರ? ನೀರು ಡ್ಯಾಮ್ ಫುಲ್ ಆಗೋಬೋದು, ಡ್ಯಾಮ್ ಹೊಡೆದಾಗಲ್ವಾ? ಆಟೋಮೆಟಿಕ್ಕಾಗಿ ಬಿಡಲೇಬೇಕಲ್ವಾ? KRS ಡ್ಯಾಮಿಂದ ನಾವು ನೀರು ಬಿಡಲ್ಲ ತಮಿಳ್ನಾಡಿಗೆ ಅಂತ ತೀರ್ಮಾನ ತಗೊಂಡು KRSನ ಪೂರ್ತಿ ಬಂದ್ ಮಾಡಿಬಿಟ್ರೆ ಆ ನೀರೆಲ್ಲ ಡ್ಯಾಮ್ ಹೊಡೆದ್ಬಿಟ್ಟು ಎಲ್ಲಿ ಬರ್ತದೆ? ನಮ್ಮ ಮೇಲೆ ಬರಲ್ವಾ? ಇವೆಲ್ಲ ಒಂದು ತೀರ್ಮಾನಗಳ ಅದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ವಾ ಅವು? ನೀವೇನು ಮಾಡಿ ಸುಮ್ಮನೆ ಏನೇನೋ ಮಾಡ್ತೀರಿ, ಸುಮ್ಮನೆ ಏನೇನೋ ಹೇಳ್ತೀರಿ, ಜನಗಳಿಗೆ ಇನ್ನೂ ಉದ್ರೇಕ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ನೀವು ಹುಡುಕಿ ಹೊಡೆಯುವಂಥ ಕೆಲಸವನ್ನು ಮೊದಲು ಮಾಡಿ. ಬಾಯಲ್ಲಿ ಹೇಳಬೇಡಿ. ಪ್ರಚಾರ ತಗೊಳ್ಳೋವಂಥದ್ದಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು ಆಗಬಾರ್ದು. ಪ್ರಚಾರ ತಗೊಳ್ಳುವಂಥದ್ದು ಸೀಮಿತ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮದು.